ರಾತ್ರಿ ಹೊತ್ತಿನಲ್ಲಿ ಆಟೋದಲ್ಲಿ ಪ್ರಯಾಣ ಮಾಡುವವರು ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ನಗರದಲ್ಲಿ ರಾತ್ರಿ ಪ್ರಯಾಣಿಕರನ್ನೇ ಟಾರ್ಗೆಟ್ ಮಾಡಿ ಸುಲಿಗೆ ಮಾಡುತ್ತಿರುವ ಆಟೋ ಗ್ಯಾಂಗ್ ಒಂದು ಆಕ್ಟಿವ್ ಆದಂತೆ ಕಂಡು ಬರ್ತಿದೆ. 3 ದಿನಗಳ ಅಂತರದಲ್ಲಿ ಇಬ್ಬರು ಪ್ರಯಾಣಿಕರನ್ನು ಸುಲಿಗೆ ಮಾಡಿರುವ ಬಗ್ಗೆ ಅಶೋಕ್ ನಗರ್ ಠಾಣಾ ಮತ್ತು ಬ್ರಹ್ಮಪುರ ಠಾಣಾದಲ್ಲಿ ಪ್ರಕರಣ ದಾಖಲಾಗಿವೆ. ಹೈದರಾಬಾದ್ ಮೂಲದ ಜ್ಯೋತಿಷಿ ಪರಶುರಾಮ್ ಮಾಸ್ಟರ್ 56 ವರ್ಷ ಎಂಬುವರು ರಾತ್ರಿ 10:30ಕ್ಕೆ ಕರುಣೇಶ್ವರ ಕಾಲನಿಂದ ಕೇಂದ್ರ ಬಸ್ ನಿಲ್ದಾಣಕ್ಕೆ ತೆರಳಲು 5 ಪ್ರಯಾಣಿಸುತ್ತಿದ್ದ ಆಟೋಗೆ ಹತ್ತಿದ್ರು. ಓವರ್ ಬ್ರಿಡ್ಜ್ ಹತ್ತಿರ ಆಟೋ ಬರ್ತಿದ್ದಂತೆ ಆರೋಪಿಗಳು ಪರಶುರಾಮ್ ಅವರಿಗೆ ಚಾಕುವಿನಿಂದ ರಕ್ತಗಾಯ ಮಾಡಿ 1 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು 3,000 ರೂಪಾಯಿ ನಗದು ದೋಚಿದ್ದಾರೆ. ಬಳಿಕ ಅವರ ಮೈಮೇಲಿನ ಬಟ್ಟೆ ಬಿಚ್ಚಿಸಿ ನಗರದ ಹೊರವಲಯದ ಬುದ್ಧ ಮಂದಿರದ ಬಳಿ ಬಿಟ್ಟು ಪರಾರಿಯಾಗಿದ್ದಾರೆ. ಈ ಕುರಿತು ಅಶೋಕನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವ ಬಗ್ಗೆ ಶನಿವಾರ 6 ಗಂಟೆಗೆ ಪೊಲೀಸರು ತಿಳಿಸಿದ್ದಾರೆ. ಇನ್ನು ಆಗಸ್ಟ್ 24ರಂದು ಬ್ಯಾಂಕ್ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಕಡೂರ್ ಅವರು ಬಾಗಲಕೋಟೆಯಿಂದ ಕಲಬುರಗಿಗೆ ಆಗಮಿಸಿದ್ರು. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ತಿಮ್ಮಾಪುರ ಸರ್ಕಲ್ನಿಂದ ಓರ್ವ ಪ್ರಯಾಣಿಸುತ್ತಿದ್ದ ಆಟೋ ಹಿಡಿದು ಜಗತ್ ಕ್ರಾಸ್ ಕಡೆಗೆ ತೆರಳುವಾಗ ಮಾರ್ಗ ಮಧ್ಯದಲ್ಲಿ ಮತ್ತಿಬ್ಬರು ಪ್ರಯಾಣಿಕರ ರೂಪದಲ್ಲಿ ಆಟೋ ಏರಿದ್ರು. ನಂತರ 4 ಸೇರಿ ಅವರ ಮೇಲೆ ಹಲ್ಲೆ ಮಾಡಿ 80,000 ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ 2,500 ರೂಪಾಯಿ ನಗದು ದೋಚಿ ಗರ್ಲ್ಸ್ ಕಾಲೇಜ್ ಬಳಿ ಆಟೋದಿಂದ ತಳ್ಳಿ ಪರಾರಿಯಾಗಿದ್ದಾರೆ. ಈ ಘಟನೆಗಳಿಂದ ಪ್ರಾಮಾಣಿಕ ಆಟೋ ಚಾಲಕರನ್ನು ಅನುಮಾನದ ದೃಷ್ಟಿಯಿಂದ ನೋಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವರು ಯಾರೇ ಆಗಿದ್ರೂ ಪೊಲೀಸರು ಇವರ ಜನ್ಮ ಜಾಲಾಡಲಿದ್ದಾರೆ. ಅಲ್ಲಿವರೆಗೆ ರಾತ್ರಿ ಪ್ರಯಾಣದ ವೇಳೆ ಕೊಂಚ ಎಚ್ಚರ ವಹಿಸುವುದು ಸೂಕ್ತ.